ನಮ್ರತಾ ಅವ್ರ ಬಗ್ಗೆ ಕೇಳೋದೇ ಮರ್ತ್ಬಿಟ್ಟೆ ನಾನು. ಅಫ್ಕೋರ್ಸ್ ಒಂದು ಬ್ಯೂಟಿಫುಲ್ ಫೀಮೇಲ್ ಫ್ರೆಂಡ್ಶಿಪ್ ನಿಮ್ಮಿಬ್ರು ಮಧ್ಯದಲ್ಲಿ ನಮಗೆ ಕಾಣಿಸ್ತಾ ಇತ್ತು. ಅವ್ರ ಬಗ್ಗೆ ಏನು ಹೇಳ್ತೀರಾ? ನಮ್ರತಾದು ನನ್ನ ಸ್ಟಾರ್ಟಿಂಗಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ವು. ಬಟ್ ಇದೇನು ಗೊತ್ತಾ, ನಮ್ಮ ಮನೆ ಹೇಗೆ ಅಂದರೆ, ಬಿಗ್ ಬಾಸ್ ಮನೆಯದು ಬ್ಯೂಟಿ ಏನು ಅಂದರೆ, ಅಲ್ಲಿ ಎಲ್ಲರೂ ಒಳ್ಳೆಯವರಾಯ್ತಾ. ಬಟ್ ಏನಾಗುತ್ತೆ, ನಮ್ಮ ಲೈಫಲ್ಲೂ ಏನಾಗುತ್ತೆ, ಅವರು ಅವ್ರ ಜೊತೆ ಸೇರ್ಕೊಳ್ತಾರೆ, ಇವ್ರ ಜೊತೆ ಸೇರ್ಕೊಳ್ತಾರೆ, ಒಂದು ಗುಂಪು ಅನ್ನೋದು ಫಾರ್ಮ್ ಆಗುತ್ತೆ, ಇಲ್ಲ ಒಂದು ಟೀಮ್ಸು, ಗ್ರೂಪಿಸಮ್ ಇದೆಲ್ಲ ಶುರು ಆಗುತ್ತೆ ಆಯಿತಾ. ಇದೆಲ್ಲ ವರ್ಡ್ಸ್ ಅಷ್ಟೇ, ಒಬ್ರಿಗೊಬ್ರು ಬೇಕಾಗತ್ತೆ. ಆ್ಯಂಡ್ ಅಲ್ಲಿ ನಾವು ಟೈಮ್ ಕಳಿತೀವಿ ಜಾಸ್ತಿ ಒಬ್ರ ಜೊತೆಗೆ. ಇನ್ನೊಬ್ಬರಿಗೆ ಅದು ಕೆಟ್ಟದಾಗ ಕಾಣ್ತಾ ಇರುತ್ತೆ, ಅವ್ರಿಗೆ ಅವ್ರು ಮಾಡಿದೆ ಸರಿ ಅಂತ ಅನಿಸ್ತಾ ಇರುತ್ತೆ. ಪರ್ಸ್ಪೆಕ್ಟಿವ್, ಇಟ್ಸ್ ಅ ಗೇಮ್ ಆಫ್ ಪರ್ಸ್ಪೆಕ್ಟಿವ್. ಇವ್ರಿಗೆ ಅವ್ರು ಕಂಡ್ರೆ ಆಗಲ್ಲ, ಅವ್ರಿಗೆ ಇವ್ರು ಕಂಡ್ರೆ ಆಗಲ್ಲ. ಆದರೆ ಒಂದ್ಸಲ ಅದ್ಲ ಬದಲಿ ಆಗುತ್ತೆ. ಇವ್ರ ಜೊತೆ ಹೋಗ್ತಾರೆ, ಈ ತಂಡದವ್ರು ಈ ಕಡೆ ಹೋಗ್ತಾರೆ. ಅವಾಗ ಇಲ್ಲ ಗುರು, ಇವ್ರು ಚೆನ್ನಾಗೇ ಇದ್ದಾರಲ್ಲ, ಇವರು ಎಷ್ಟು ಒಳ್ಳೆಯವರು, ಅವರೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ಇಲ್ಲಿ ಸಿಚುವೇಶನ್ ಒಬ್ರನ್ನ ಕೆಟ್ಟದ್ದು ಮಾಡ್ತಾ ಇದೆ, ಮನುಷ್ಯ ಒಳ್ಳೆಯವರೇ. ಸಿಚುವೇಶನ್ಸ್ ಹಂಗೆ ಆಗ್ತಾ ಇದೆ, ನೋಡೋರ್ ಪರ್ಸ್ಪೆಕ್ಟಿವಲ್ಲಿ ಹಾಂ ಇವ್ರು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಪ್ರತಿ ಸಂದರ್ಭದಲ್ಲೂ ಈ ಥರ ಅದ್ಲ ಬದಲಿ ಆಗ್ತಾನೆ ಹೋದ್ವು. ಆ್ಯಂಡ್ ಅದ್ಲ ಬದಲಿ ಆದಾಗಲೇ ಗೊತ್ತಾಗಿರೋದು ಈ ಮನುಷ್ಯದ ಆ್ಯಕ್ಚುಲ್ ಗುಣ ಹೇಗೆ ಅಂತ. ನನ್ನ ಜೊತೆ ಜಾಸ್ತಿ ಸಮಯ ಕಳೆದವರಿಗೆ ನನ್ನ ಬಗ್ಗೆ ಗೊತ್ತಿರುತ್ತೆ, ನನಗೆ ಎಲ್ಲಿ ಕೋಪ ಬರುತ್ತೆ, ಎಲ್ಲಿ ಬೇಜಾರಾಗುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಕೊನೆಗೆ ನಾನು ನಮ್ರತಾ ಹತ್ರ ಆಗ್ತಾ ಬಂದ್ವಿ. ಅವ್ರದ್ದು ನಂದು ಥಿಂಕಿಂಗ್ ಕರಿಯರ್ ವೈಸ್ ಆಗಿರ್ಬೋದು, ಬಿಕಾಸ್ ವಿ ಸ್ಟ್ಯಾಂಡ್ ಆಸ್ ಅ ಸಿಂಗಲ್ ಲೈಕ್ ಕರಿಯರ್ ಓರಿಯೆಂಟೆಡ್ ವುಮೆನ್ ಅಂತ ನಾವು ಯಾವಾಗಲೂ ಹೇಳ್ತಾ ಬಂದಿದ್ದೀವಿ. ನಮಗೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ನಮ್ಮ ಗೋಲ್ ಆಗಿದೆ, ಪ್ರೀತಿ ಪ್ರೇಮಕ್ಕಿಂತ ಹೆಚ್ಚಾಗಿ. ಸೊ ನನಗೆ ಅವರಲ್ಲಿ ನನ್ನ ಮೈಂಡ್ ಸೆಟ್ ತುಂಬ ಇಷ್ಟ ಆಯಿತು. ಬಿಕಾಸ್ ಅವ್ರು ಒಂದ್ಸತಿ ಕಾರ್ತಿಕ್ ಹತ್ರ ಇದಕ್ಕೆ ಹೇಳೋದು ನಾನು ಕೇಳಿಸ್ಕೊಂಡಿದ್ದೆ. ಅಯ್ಯೋ ನಾನು ಹೀಗೆ ಹೇಳಿದ್ನಲ್ಲ ಅಂತ ನಂಗೆ ಅನಿಸ್ತು. ಅವಾಗ ಒಂದು ಆ್ಯಕ್ಟ್ ಮಾಡಿದ್ರು, ಸ್ನೇಹಿತಿಗೆ ಹೇಳಿದ್ರು, ಏನು ಸ್ನೇಹಿತ್ ನನಗಿದೆಲ್ಲ ಇಷ್ಟ ಆಗಲ್ಲ ಅಂತೆಲ್ಲ ಹೇಳಿದಾಗ ನಂದೇ ಲೈನ್ಸ್ ಎಲ್ಲ ಇದು ಅಂತ ಅನಿಸಿತ್ತು. ತುಂಬ ಥಿಂಕಿಂಗ್ ಸಿಮಿಲರ್ ಇತ್ತು, ಬಟ್ ಮಾತಾಡೋಕ್ಕೆ ಸಂದರ್ಭ ಸಿಕ್ಕಿರಲಿಲ್ಲ. ಒಂದು ಅವಕಾಶ ಸಿಗುತ್ತೆ, ಮಾತಾಡ್ತೀವಿ. ಶಿ ಇಸ್ ಅ ಸ್ವೀಟ್ ಪರ್ಸನ್. ಆ್ಯಂಡ್ ಅವ್ರಿಗೆ ತುಂಬ ಕೇರ್ ಇದೆ. ಯಾರಿಗೇ ಏಟಾದರೂ ಕೂಡ ಫಸ್ಟ್ ಓಡೋದೇ ನಮ್ರತಾ. ಅವ್ರು ಹೋಗ್ಬಿಟ್ಟು ಅರಿ ಓಕೆ ಅಂತ ಕೇಳ್ತಿದ್ರು. ಸ್ಟಾರ್ಟಿಂಗಲ್ಲಿ ನಂಗೆ ಕಿರಿಕಿರಿ ಆಗೋದು, ಅವ್ರು ಅರಿ ಓಕೆ ಟಾಂಟಿಗೆ ಕೇಳ್ತಿದ್ದಾರೆ ಅಂತ. ಗೊಬ್ಬರ ಟಾಸ್ಕ್ ಆಗ್ತಿರ್ಬೇಕಿದ್ರೆ ಅರಿ ಓಕೆ ಅಂತ ಕೇಳ್ತಾರೆ. ಅವರೇ ನನಗೆ ಕೊಟ್ಟಿರೋ ಓಟಲ್ಲಿ ನಾನು ಬಂದು ಅಲ್ಲಿ ಸಗಣಿ ಹಾಕ್ಸ್ಕೊಳ್ತಾ ಇರೋದು. ಆರ್ ಓಕೆ ಅಂತ ಅವರೇ ಕೇಳ್ತಾವ್ರೆ. ಇಲ್ಲ ತುಂಬ ಶೆಕೆ ಆಗ್ತಾಯಿದೆ ಅಂತ ಏನೋ ಹೇಳ್ತೀನಿ ನಾನು. ಅವಾಗ ನಾನು ಹೇಳಿರೋದು, ನನಗೆ ಆಮೇಲೆ ಗೊತ್ತಾಗಿರೋದು ಅವ್ರ ವ್ಯಕ್ತಿತ್ವನೇ ಹಾಗೆ. ಶಿ ಇಸ್ ವೆರಿ ಕನ್ಸರ್ನ್ಡ್. ಅದಕ್ಕೆ ಅವ್ರು ಕೇಳಿದ್ರು, ಟಾಂಟಾಗಿ ಕೇಳಿರಲ್ಲ ಅಂತ. ಮುಂದೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ಸುಮಾರಷ್ಟು ಫೀಲಿಂಗ್ಸ್ ನಾವು ಶೇರ್ ಮಾಡ್ಕೊತೀವಿ, ಡ್ಯಾನ್ಸ್ ಮಾಡ್ತೀವಿ ಜೊತೆಗೆ. ಅವ್ರು ಇಲ್ದೇ ನಂಗೆ ಡ್ಯಾನ್ಸ್ ಮಾಡೋಕ್ಕೆ ಮನ್ಸು ಬರಲ್ಲ. ಅವ್ರು ಹೋದ್ಮೇಲೆ ನಾನು ತುಂಬ ಲೋನ್ಲಿ ಫೀಲ್ ಮಾಡಿದೆ. ಆ್ಯಕ್ಚುಲಿ ನಾನು ಒಬ್ಬಳೇ ವುಮೆನ್ ಉಳಿದಿರೋದು ಅನ್ನೋ ಒಂದು ಪ್ರೈಡ್ ಇತ್ತು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅವಳನ್ನ ಕಳ್ಕೊಂಡ್ನಲ್ವ, ನನ್ನ ಕೊನೆ ವಾರದಲ್ಲಿ ನನ್ನ ಜೊತೆ ಇರ್ತಾರೆ, ಒಂದು ನಂಬಿಕೆ ಇತ್ತು ಅವ್ರು ಇರ್ತಾರೆ ಜೊತೆಗೆ. ಬಿಕಾಸ್ ವಿ ಸ್ಟುಡ್, ಅವ್ರು ಫೈಟ್ ಮಾಡಿದ್ರು ತುಂಬ. ನಾನು ಅವ್ರಿಗೆ ಉತ್ತಮ ಕೂಡ ಕೊಟ್ಟಿದ್ದೆ. ಐ ರಿಯಲಿ ಹ್ಯಾಡ್ ಅ ಫೀಲಿಂಗ್ ದಟ್ ಎಲ್ಲೋ ಟಾಪ್ 5 ಅವ್ರು ಇರ್ತಾರೆ ನನ್ನ ಜೊತೆಗೆ ಅಂತ. ಬಟ್ ವಾಟ್ ಎವರ್ ಸೆಡ್ ಅಂಡ್ ಡನ್, ಶಿ ವಾಸ್ ಪ್ರಿಟಿ. ಎಲ್ಲ ಕಡೆ ನಾನು ಹಾರ್ಟ್, ಸೋಲ್, ಕ್ರಿಯೇಟಿವಿಟಿ, ಟ್ಯಾಲೆಂಟ್ ಆ್ಯಂಡ್ ನುಗ್ಗಬೇಕು, ಆಡಬೇಕು ಅನ್ನೋ ಛಲ ಅವರಲ್ಲಿ ತುಂಬ ಜಾಸ್ತಿ ಇತ್ತು. ಶಿ ವಾಸ್ ವೆರಿ ಸ್ಟ್ರಾಂಗ್.